ಮೊಟ್ಟ ಮೊದಲು ಬಿಜಾಪುರದ ಪರಂ ಪೂಜ್ಯ ನಡೆದಾಡುವ ದೇವರೆಂದೇ ಎನಿಸಿರತಕ್ಕಂಥ ಪರಂ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಚರಣಕಮಲಗಳಿಗೆ ವಂದಿಸಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸತಕ್ಕಂಥ ಇದಕ್ಕೆಲ್ಲ ಕಾರಣೀಭೂತರು ಜಿಲ್ಲಾ ಮಂತ್ರಿಗಳು ಆಗಿರ್ತಕ್ಕಂಥ ಸಹೋದರ ಎಂ ಬಿ ಪಾಟೀಲ್ ಸಾಹೇಬ್ರವರೇ, ಡಾಕ್ಟರ್ ಪ್ರಶಾಂತ್ ಅವರೇ, ಮಂಜುನಾಥ್ ಚವ್ಹಾಣ್ರವರೇ, ಎಂ ಬಿ ಪಾಟೀಲ್ರ ಚಿರಂಜೀವಾಗಿರ್ತಕ್ಕಂಥ ರುದ್ರು ಪಾಟೀಲ್ರವರೇ, ಚೀಫ್ ಸೆಕ್ರೆಟರಿಗಳಾಗಿರ್ತಕ್ಕಂಥ ಸಹೋದರ ಆನಂದ್ರವರೇ, ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಆನಂದ್ರವರೇ, ಲಕ್ಷ್ಮಣಣ್ಣ ನಮ್ಮ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂಥ ಸಹೋದರ ಲಕ್ಷ್ಮಣಣ್ಣ ನಿಬ್ಬರಿಗೆ ಅವರೇ, ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಅಧಿಕಾರಿ ಬಂಧುಗಳೇ, ಈ ಒಂದು ಬಹಳ ಮಹತ್ವದವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಇಲಾಖೆಯ ಅಧಿಕಾರಿಗಳಿಲ್ಲೆಲ್ಲ ಬಂದಿದ್ದೀರಿ. ನಿಮ್ಮ ಜೊತೆಗೆ ಊರಿನ ಪ್ರಮುಖರೇ, ತರುಣ ಮಿತ್ರರೇ, ಪತ್ರಿಕಾ ಬಂಧುಗಳೇ, ಭಾಳ ರಾಜಕಾರಣಿಗಳಾಗಿ ಭಾಳ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ. ಆದರೆ ಇಂಥ ಕಾರ್ಯಕ್ರಮಗಳಲ್ಲಿ ಜೀವನದಾಗ ಇದು ಮೊದಲನೇ ಸಲ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ರಾಜ್ಯದಲ್ಲಿರ್ತಕ್ಕಂಥ ನಾನು ಕೂಡ 18 ವರ್ಷ ಮಂತ್ರಿ ಆದ, ನಮಗೆ ಯಾವತ್ತೂ ಕೂಡ ಇಂಥವೆಲ್ಲ ಹೊಳಿಲಿಲ್ಲ. ಎಂ ಬಿ ಪಾಟೀಲ್ರು ನೋಡಿರಿ, ತಾವು ಒಬ್ಬ ಇಲಾಖೆಯ ಇಂಡಸ್ಟ್ರಿ ಇಲಾಖೆಯ ಮಂತ್ರಿಗಳಾಗಿ ಈ ಒಂದು CRS ಫಂಡ್ನಲ್ಲಿ ಅತ್ಯಂತ ಕಷ್ಟದಲ್ಲಿ ಕೆಲಸ ಮಾಡತಕ್ಕಂಥ ತಮ್ಮವ್ರನ್ನ ನೆನೆಸ್ಕೊಂಡು ಅದಕ್ಕೆಲ್ಲ ಕಾರಣೀಭೂತರು ಯಾರು ಅಂದ್ರೆ ಧ್ರುವ ಪಾಟೀಲ್ ತಮ್ಮ ಅನುಭವಗಳನ್ನು ಹೇಳಿ ತಂದೆಯವ್ರಿಗೂ ಕೂಡ ಅದನ್ನು ತಿಳಿಸಿ, ನೋಡಪ್ಪ ಹೀಗೆಲ್ಲ ಪಾಪ ಕಷ್ಟದಲ್ಲಿ ಅವ್ರು ಕೆಲಸ ಮಾಡ್ತಾರೆ, ಅವ್ರಿಗೇನಾದರೂ ಸಹಾಯ ಮಾಡೋದು ಒಳ್ಳೆಯದು ಅಂದಾಗ ಅವರು ಒಂದು ಸ್ವಲ್ಪ ಈ CRS ಫಂಡ್ನಲ್ಲಿ, ಇಲಾಖೆಯ ಫಂಡ್ನಲ್ಲಿ ಸುಮಾರು ರಾಜ್ಯದ ಸುಮಾರು 10,000 ಜನರಿಗೆ ಈ ಏನು ಕಿಟ್ಗಳನ್ನು ಕೊಡ್ತಾ ಇದ್ದಾರೆ. ಇದು ಬಹಳ ಅದ್ಭುತವಾದಂಥ ಕೆಲಸ ಅಂಥೇಳಿ ನಾನು ಭಾವಿಸ್ತೀನಿ. ಸಮಾಜದಲ್ಲಿ ಇಂಥ ಕೆಲಸಗಳು ನಡಿಬೇಕು. ಯಾಕಂತಂದರೆ ಭಾಳ ಕಷ್ಟದಲ್ಲಿ ನೀವೆಲ್ಲ ಕೆಲಸ ಮಾಡಿರಿ. ಧ್ರುವ ಹೇಳಿದ್ರೆ ತಾನು ನೋಡಿರ್ತಕ್ಕಂಥ ಅನುಭವ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇರುವ ಸ್ಟಾಫ್ಗಳಿಗೆ, ಅದು ಕೆಳವರ್ಗದ ಸ್ಟಾಫ್ಗಳು, ಅವರಿಗೆ ನೆನೆಸ್ಕೊಂಡ್ರೆ ಬಹಳ ಒಳ್ಳೆಯದು ಅನ್ನತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹಳ ಜನ ನಮ್ಮ ಸಹೋದರರು ಮಂತ್ರಿಗಳಾದವ್ರನ್ನ ನಾವು ನೋಡಿದೆವು, ಇಂಡಸ್ಟ್ರಿ ಮಂತ್ರಿಗಳನ್ನು ನೋಡಿದೆವು. ಈ CSR ಫಂಡ್ ಅದನ್ನು ಯಾವ ರೀತಿ ಉಪಯೋಗ ಆಗ್ತದೆ ಅನ್ನೋದು ನನಗೆ ಭಾಳ ಚೆನ್ನಾಗಿ ಗೊತ್ತದ. ಆದರೆ ಇಂಥ ಒಳ್ಳೆಯ ಕೆಲಸಕ್ಕೆ ಯಾರೂ ಉಪಯೋಗ ಮಾಡೋಂಗಿಲ್ಲ. ಹಿಂದೆ ಏನೇನೋ ಏನಪ್ಪ ನನ್ನ ಕ್ಷೇತ್ರದಾಗ ಅದು ಆಗಲಿ, ನಿನ್ನ ಕ್ಷೇತ್ರದಾಗ ಇದು ಆಗಲಿ ಅಂಥೇಳಿ ಇದೇನೋ ನಾವು ಮಾಡ್ಕೊಂಡು ಹೋಗ್ತೇವೆ ವಿನಃ ಇದು ಒಂದು ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಎಂ ಬಿ ಪಾಟೀಲ್ರು ಮತ್ತು ಅವರು ಚಿರಂಜೀವರು ನಿರ್ವಹಿಸಿದ್ದು ನನಗಂತೂ ತುಂಬ ಸಂತೋಷ ಆಗ್ಯದ ಅಂತಕ್ಕಂಥ ಮಾತನ್ನು ಕೇಳಿ, ನಮ್ಮ ಸಂಬಂಧ ರಾಜಕಾರಣ ಸಂಬಂಧ ಅಷ್ಟೇ ಅಲ್ಲ, ಅವರ ತಂದೆಯವರು ನನ್ನ ಗುರುಗಳಾಗಿದ್ದರು. ಎಂ ಬಿ ಪಾಟೀಲ್ ತಂದೆ ಅವತ್ತಿನಿಂದ ಕೂಡ ಆ ಮನೆತನದ ಬಗ್ಗೆ ನನ್ನ ಹೃದಯದಲ್ಲಿ ನಾನು ಇಟ್ಕೊಂಡೆ. ಅವ್ರು ರಾಜಕಾರಣ ಅವರು ಮಾಡ್ತಾರೆ, ನನ್ನ ರಾಜಕಾರಣ ನಾನು ಮಾಡ್ತೇನೆ ಅಷ್ಟೇ. ಅವರು ನನಗೆ ಸಾಕಷ್ಟು ಸಲ ಬೈದಾರೆ, ಆದರೆ ಆಯ್ತು ಬಿಡಪ್ಪ ಬೈದಾರ ಅಂತ ನಾನು ಸುಮ್ಮನೆ ಇರ್ತೀನಿ. ಆದರೆ ಏನು ಮಾಡೋದು, ನಮ್ಮ ಗುರುಗಳ ಕುಟುಂಬದವರು ಇವರು ಅಂತಕ್ಕಂಥ ಭಾವನೆ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಯಾವತ್ತೂ ಕೂಡ ಅವ್ರಿಗೆ ಕೆಟ್ಟದ್ದನ್ನು ಜೀವನದಲ್ಲಿ ಬಯಸಿಲ್ಲ, ನಾನು ಬಯಸೋದಿಲ್ಲ ಅಂತಕ್ಕಂಥ ಮಾತವನ್ನು ಹೇಳಿ, ಗೌಡರು ಇಂಥ ಕಾರ್ಯಕ್ರಮನ ಅವಾಗವಾಗ ಎಲ್ಲರೂ ನಡೆಸ್ರಿ, ನಮಗೂ ಕರೆಸಿರಿ, ಅಲ್ಲೇ ದೂರ ಇದ್ದರೂ ನಾವು ಒಂದಿಷ್ಟು ಬರ್ತೇವೆ ಆ ಕಾರ್ಯಕ್ರಮದ ಅಂತೇಳಿ ಸಂತೋಷದ ಈ ಸಂದರ್ಭದಲ್ಲಿ ಹೇಳಿ, ನಂದು ಒಂದು ಸಣ್ಣ ಒಂದು ಸೂಚನೆ ನಿಮ್ಗೆ. ನೀವು 1.5 ಕೋಟಿ
ಪ್ಲಾಂಟೇಷನನ್ನು ಈ ಜಿಲ್ಲೆಯಲ್ಲಿ ಮಾಡ್ತಿದ್ದೀರಿ. ಆಮೇಲೆ ಬೇರೆ ಜಗತ್ತಿನ ಅಮೇರಿಕಾದಂಥ ಪತ್ರಿಕೆಗಳಲ್ಲಿ ಬಂದದ. ಅದು ಒಂದು ನಿಮಗೆ ನನ್ನ ವಿನಂತಿ ಏನಪ್ಪ ಅಂದರೆ, ಜಿಲ್ಲಾ ಮಂತ್ರಿಗಳಿದ್ದೀರಿ, ತಮ್ಮ ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಒಂದು ಸಣ್ಣ ಸೂಚನೆ ಕೊಡ್ರಿ. ಎಲ್ಲೆಲ್ಲಿ ಹೊಸ ಕಾಲನಿಗಳಾಗ್ತಾವೆ ಬಿಜಾಪುರದಲ್ಲಿ, ಆ ಎಲ್ಲೆಲ್ಲಿ ಕೂಡ ಈ ಫಾರೆಸ್ಟ್ನವ್ರು ಗಿಡ ತಂದು ಹಚ್ಚಿಸ್ತಕ್ಕಂಥ ಕೆಲಸ ತಾವು ಮಾಡಿದ್ರೆ ಇನ್ನಿಟ್ಟು ಒಳ್ಳೆಯದಾಗ್ತದೆ. ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ.